ನಮ್ಮಪ್ಪ ಅಮ್ಮ ಹೋಗಿದೆ ನನ್ನ ಪರವಾಗಿ ಮಾತಾಡಕ್ಕೆ. ನಮ್ಮ ಅತ್ತೆಗೂ ನನ್ನ ಗಂಡಗೂ ಸರಿಯಾಗಿ ಬುದ್ಧಿ ಕಲಿಸ್ಕೊತಾರೆ ಅನ್ಸುತ್ತೆ. ಇನ್ನೊಂದ್ಸಲ ಅವರು ನನ್ನ ಮ್ಯಾಲೆ ಕೈ ಮಾಡಬಾರ್ದು, ನನ್ನ ಮ್ಯಾಲೆ ನಾನು ಏನೇ ಮಾಡಿದ್ರು ಒಂದು ಮಾತು ಬೈಬಾರ್ದು, ಆ ಥರ ಸರಿಯಾಗಿ ಊದ್ ಬರ್ತಾರೆ ಅನ್ಸುತ್ತೆ ನಮ್ಮಮ್ಮನೂ ಅಪ್ಪನೂ. ನಾನು ಹೋಗ್ಬೇಕಾಯ್ತು. ಅದನ್ನೆಲ್ಲ ನೋಡಿದ್ರೆ ಚೆನ್ನಾಗಿರೋದು. ಅವಾಗ ನನಗೂ ಖುಷಿ ಆಗೋದು. ಅವ್ರ ಮಕ್ಕಳ ನೋಡಿದ್ರೆ ಅಯ್ಯೋ ಛೇ ಹೋಗ್ಬೇಕಾಗಿತ್ತು. ಇರ್ಲಿ ಬಿಡು, ಪರವಾಗಿಲ್ಲ, ಹೋಗ್ತೀನಲ್ಲ ಯಾವತ್ತಾದ್ರೂ ನೋಡೇ ನೋಡ್ತೀನಿ ಅವ್ರ ಮಕ್ಕಳನ್ನ. ಅವ್ರ ಬಾಯಿಂದ ನಾನು ಸರಿಯಾಗಿ ಉಗಿದ್ ಬಂದೆ. ಅವರಿಬ್ರು ಆ ಸೂಜಿನ ಸೇರಿಸಿ ಉಗಿದ್ ಬಂದ್ವಿ ಅಂತ ನಮ್ಮ ಅಪ್ಪನ ಬಾಯಿಂದ ಕೇಳಬೇಕು ನಾನು. ಅವಾಗಲೇ ನನಗೆ ಖುಷಿ ಆಗೋದು. ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಬರ್ಲಪ್ಪ. ರತ್ನ ರತ್ನ, ಯಾರಕ್ಕ ಬರೀ ಒಳಿಕೆ. ಪುಷ್ಪ ನೀನೇನೆ, ನಿಮ್ಮಮ್ಮ ಇಲ್ವೇ? ನಿಮ್ಮಮ್ಮನೂ ಅಪ್ಪನೂ? ಇಲ್ಲ ಆಂಟಿ, ಅವರು ನಮ್ಮೂರಿಗೆ ಹೋಗ್ಯವ್ರೆ. ನಿಮ್ಮೂರಿಗ? ಯಾಕೆ? ಯಾಕೆ ಅಂದ್ರೆ ನನ್ನ ಗಂಡನ್ಗೂ ಮತ್ತೆ ಆ ಸೂಜಿಗೂ ನಮ್ಮ ಅತ್ತೆಗೂ ಎಲ್ಲಾರ್ಗು ಸರಿಯಾಗಿ ಮಕ್ಕಳು ಬರಕ್ ಹೋಗ್ಯವ್ರೆ. ಹೌದಾ? ಅದು ಯಾಕೆ ನಿನ್ನ ಹೊಡೆದು ಮನೆಯಿಂದ ಆಚೆಗೆ ಹಾಕಿದ್ರಲ್ಲ ಅದಕ್ಕೆನಾ? ಅದನ್ನ ಕೇಳಕ್ ಹೋಗ್ಯವ್ರ? ನಾನು ಅದನ್ನೇ ವಿಷಯನೇ ಕೇಳಕ್ ಬಂದೆ. ಏನ್ ಮಾಡ್ಕೊಂಡ್ರಿ, ಏನಾಯ್ತು ಅಂತಾನ. ಹೋಗ್ಯವ್ರೇನ್? ಯಾವಾಗ ಹೋದ್ರು? ಅಲೆ ಎದ್ದಾಗ್ಲೇ ಹೋದ್ರು ಅಕ್ಕ. ಈಗ್ಲಾಗ್ಲೋ ಬರ್ಬೋದು, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ಏನಾಯ್ತು ಏನು ಅಂತಾನ. ಇನ್ನೇನಾಗಿರುತ್ತೆ, ನಿಮ್ಮ ಅಪ್ಪನೂ ಅಮ್ಮನೂ ಸರಿಯಾಗಿ ಹೋಗ್ತಿರ್ತಾರೆ. ಅವಾಗ ತಪ್ಪಾಯ್ತು ನಮ್ದು ಅಂತಾನ ಹೇಳಿರ್ತಾರೆ ಆ ಮಾದೇಶನೂ ಆ ನಿಂಗಿನೂ. ಹೌದಾ? ಹಂಗೆ ಆದ್ರೆ ಸಾಕು. ಅಲ್ಲ ಆಂಟಿ, ನೀವು ರಾಣಿ ಅಕ್ಕನ್ನ ಬೇಗ ಮದ್ವೆ ಮಾಡಿಬಿಡ್ಬೇಕಾಗಿತ್ತು ರಾಜಣ್ಣಂಗೆ. ಅವಾಗ ಆಮಲ್ಲಿ ಸಾವುಕಾರ ಮನೆಗೆ ಸೊಸೆಯಾಗಿ ಹೋಗ್ತಾನೆ ಇರ್ಲಿಲ್ಲ. ನೀವ್ ಯಾಕೆ ತಡ ಮಾಡಿದ್ರಿ? ಅಯ್ಯೋ ಏನ್ ಮಾಡೋದಮ್ಮ, ನಮ್ಗೆ ಆ ರಾಜ ಇಂಥವನು ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಇನ್ನೂ 18 ವರ್ಷಕ್ಕೆ ಗಂಟ ಹಾಕ್ಬಿಡ್ತಿದ್ವಿ. ಹಂಗೆ ಮಾಡಿದ್ರೆ ಇವತ್ ನೀವು ಚೆನ್ನಾಗಿರ್ತಿದ್ವಿ. ರಾಣಿ ಅಕ್ಕನೂ ಆ ಮನೆ ಸಾವುಕಾರ ಮನೆ ಸೊಸೆಯಾಗಿ ಚೆನ್ನಾಗಿರೋರು. ಈಗ ಮಲ್ಲಿ ಏನ್ ಮೆರಿತಾಳಕ್ಕ, ಸಾವುಕಾರ ಮನೆ ಸೊಸೆ ಅಂತನ ನಮ್ಮ ಮನೆಗ್ ಬಂದ್ರೆ ನನಗ್ ಬೆಲೆನೇ ಕೊಡಲ್ಲ, ಹಂಗ್ ಮಾತಾಡ್ತಾಳೆ. ನನಗೆ ಅದಕ್ಕೆ ಅರ್ಧ ಸಿಟ್ಟು. ಹುಡುಗರು ಎಲ್ಲ ಬತ್ತಲ್ಲೇ ಇರ್ತವೆ ದಿನಾನ. ಏನ್ ಮಾಡೋದಮ್ಮ, ನನಗೂ ಆ ಮಲ್ಲಿ ನೋಡಿದ್ರಂಗೆನೆ ಏನಾದ್ರು ಮಾಡ್ಬಿಡ, ಅವಳು ಹಿಡ್ಕೊಂಡು ಸಿಟ್ಟು ಬರುತ್ತೆ. ಏನ್ ಮಾಡೋದು, ಎಲ್ಲ ಆಗೋಗೈತಿ. ನಮ್ಮ ರಾಣಿದು ಮದ್ವೆ ಆಯ್ತು, ಅವಳದು ಆಯ್ತು, ಮಕ್ಕಳಾಯ್ತು. ಇನ್ನೇನ್ ಮಾಡಿ ಏನ್ ಪ್ರಯೋಜನ ಅಂತ ಸುಮ್ಮನೆ ಆಗ್ತೀನಿ. ತವ್ರ ಮನೆಗೆ ಹೋದ್ರೆ ನನಗೆ ಅದೇ ನೆನಪಾಗುತ್ತೆ. ಹೌದಾ? ಅಯ್ಯೋ ಪಾಪ ಆಂಟಿ, ನಿಮ್ಮ ಮಗಳು ರಾಣಿಗೆ ಈ ತರ ಆಗ್ಬಾರ್ದಾಗಿತ್ತು. ಬಿಡಲ್ಲ ಅವಳನ್ನ. ಮನೆಯಿಂದ ಆಚೆಗೆ ಆಗತಕ್ಕ ಸಮಾಧಾನ ಇಲ್ಲ ನನಗೆ. ಏ ಪುಷ್ಪ, ನಿಮ್ಮ ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ ಕಣೆ. ಹೌದಾ ಆಂಟಿ, ಬಂದ್ರು ಅನ್ಸುತ್ತೆ. ಅಪ್ಪ ಬಂದ್ರ? ಅಮ್ಮ ಬರ್ಲಿಲ್ವಾ? ಏನಂದ್ರ ಅವರು? ಸರಿಯಾಗಿ ಉಗಿದ್ ಬಂದ್ರ ಹೆಂಗೆ? ಹೇಳಪ್ಪ, ಏನ್ ಹೇಳಿದ್ರ ಅವರು? ಏನಣ್ಣ ಏನಾಯ್ತು? ನಿನ್ ಮಗಳನ್ನ ಮನೆಯಿಂದ ಆಚೆಗೆ ಹಾಕಿದ್ದು ಯಾಕೆ ಅಂತ ಕೇಳಿದ್ರ ನಿಂಗಿನ? ಅವಳು ಬಾರಿ ಹೇಳ ನಿಂಗೆ ಎಂಬಳು. ಹಂಗಿಲ್ದಲೇನೆ ಮಗಳನ್ನ ನಮ್ಮ ಅಣ್ಣನ ಮಗುಗೆ ಗಂಟಾಕಳ. ಈಗ ನೋಡಿದ್ರೆ ಸಸೇನೆ ಮನೆ ಬಿಟ್ಟು ಓಡಿಸೇವಳೆ. ಅದೇನಾಯ್ತು ಹೇಳೋಣ. ಏಮ, ನಿನಗೆ ವಿಷಯ ಗೊತ್ತಿಲ್ಲ, ಸುಮ್ಮನೆ ಇರು. ತಪ್ಪೆಲ್ಲನ ಇವಳದೇನೆ, ಈ ಪುಷ್ಪಂದೆ. ಇವಳದಿಕ್ಕೇನು ತಪ್ಪ ಅವ್ರ ಮೇಲೆ ಇಲ್ದೇ ಇರೋ ಆರೋಪ ಮಾಡ್ತಾಳೆ. ಏನಪ್ಪ ಹಿಂಗೆ ಹೇಳ್ತಾ ಇದ್ಯಾ? ನನ್ ತಪ್ಪ? ಹೌದು ಕಣೆ, ನಾವು ಅಲ್ಲಿಗೆ ಹೋದ್ಮೇಲೆನೆ ಅಸಲಿ ವಿಷಯ ಏನು ಅಂತ ಗೊತ್ತಾಗಿದ್ದು. ನೀನು ಅರ್ಧಂಬರ್ಧ ವಿಷಯ ಹೇಳಿ ಅವ್ರದೇ ತಪ್ಪು ಅನ್ನೋ ಥರ ಹೇಳಿ ಅವ್ರ ಮೇಲೆ ನಮಗೆ ಸಿಟ್ಟು ಬರಂಗ್ ಮಾಡಿ ಅಲ್ಲಿಗೆ ಕಳಿಸ್ದೆ. ಮೊದ್ಲೇನೆ ನೀನು ಇಂಥ ಕೆಲಸ ಮಾಡಿದ್ಯಾ ಅಂತ ಗೊತ್ತಿದ್ರೆ ನಿನ್ನ ಮನೆಗೆ ಸೇರಿಸ್ತಿರ್ಲಿಲ್ಲ. ಅಲ್ಲಪ್ಪ, ನೀನೇನು ನನ್ನ ಪರವಾಗಿ ಮಾತಾಡಕ್ ಹೋಗಿದ್ದೋ ಅಥವಾ ನನ್ನ ಸಿಗಾಕ್ಸಕ್ ಹೋಗಿದ್ದೋ ಅಲ್ಲಿ? ಅಲ್ಲ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ಕೇಳ್ಕೊಂಬರಕ್ ಹೋಗಿದ್ದೋ? ಅವ್ರ ತಪ್ಪನ ಸರಿಯಾಗಿ ಈ ಉಗುದ್ ಪತ್ತಿಯ ಅಂತ ನಾನು ಅಂದ್ಕೊಂಡಿದ್ರೆ ನೀನ್ ನೋಡಿದ್ರೆ ನನ್ನ ಮೇಲೆ ಎಗರಾಡ್ತಾ ಇದ್ಯಾ ಬಂದ ತಕ್ಷಣ. ಯಾಕಪ್ಪ, ಏನ್ ಹೇಳಿರೋರು? ಯಾಕಪ್ಪ ಹಿಂಗ್ ಹೊಡಿತಾ ಇದ್ಯಾ? ಅಲ್ಲ, ಅವನಿಗೆ ಹೊಡಿಯೋದ್ ಬಿಟ್ಟು ಇಲ್ಲಿ ಬಂದು ನನಗೆ ಹೊಡಿತಾ ಇದ್ಯಲ್ಲ, ಏನಾಯ್ತಮ್ಮ? ಅಪ್ಪ ಏನಾಯ್ತು ಹೇಳು ಮೊದ್ಲು. ಯಾಕೆಂದ್ರೆ ನೀನು ಮಾಡಿರೋ ಹಲ್ಕ ಕೆಲಸಕ್ಕೆ. ಅಪ್ಪ, ನಾನೇನ್ ಅಂತ ಕೆಲಸ ಮಾಡ್ದೆ? ಯಾಕೆ, ಏನ್ ಮಾಡ್ದೆ ನಾನು? ಅಮ್ಮ, ಯಾಕಮ್ಮ ಅಪ್ಪ ಹಿಂಗ್ ಆಡ್ತಿದ್ದಾರೆ? ಯಾಕೆ ಅಂದ್ರೆ, ಅಯ್ಯೋ, ನಡೆದಿರೋ ವಿಷಯ ಸರಿಯಾಗಿ ಹೇಳ್ಬೇಕಲ್ವೇನೆ ಪುಷ್ಪ? ನೀನು ಸುಳ್ಳ ಸತ್ಯ ಅಂತ ಪ್ರಮಾಣ ಮಾಡಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಂತೆ, ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಂತೆ. ನೀನು ಆ ವಿಷಯ ನಮ್ಮ ಹತ್ರ ಹೇಳಲೇ ಇಲ್ವಲ್ಲೇ? ದೇವಸ್ಥಾನಕ್ಕೆ ಹೋಗಿ ಸುಳ್ಳ ಸತ್ಯ ಅಂತ ಪ್ರಮಾಣ ಮಾಡಿದ್ದೇನೆ ಪುಷ್ಪ. ಹೌದು, ಆದ್ರೆ ಅಲ್ಲಿ ನನ್ನ ತಪ್ಪೇನೂ ಇರಲಿಲ್ಲ. ನಾನು ತಪ್ಪು ಮಾಡಿಲ್ದೇ ಇದ್ರು ಮೂರ್ಛೆ ಬಿದ್ದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಬಾಯಿ, ತಪ್ಪು ಮಾಡಿರ ನೀನು ಮೂರ್ಛೆ ಹೋಗಿ ಎದ್ದ ಮೇಲೆ ನಾನು ತಪ್ಪಾಯ್ತು, ನಾನೇ ಜಗಳ ಮಾಡಿದ್ದು, ಅವಳು ಸೂಜಿ ಹಂಗೆ ಗಂದೆ ಇಲ್ಲ ಅಂತನ ಎಲ್ಲ ಹೇಳ್ದಂತೆ. ಅಲ್ಲಿ ಎಲ್ಲರ ಎದುರುಗೂ ತಪ್ಪಾಯ್ತು ಅಂತನ ಉದ್ದಕ್ಕೆ ನಮಸ್ಕಾರ ಮಾಡ್ದಂತೆ, ನಂದೇ ತಪ್ಪು ಅಂತನ. ಅದನ್ನೆಲ್ಲ ಬೊಗಳಿಲ್ಲ ಇಲ್ವಲ್ಲೇ ನೀನು? ಅಯ್ಯೋ ಅಪ್ಪ, ಅದು ಅಲ್ಲಿ ಎಲ್ಲರೂ ಇದ್ರಲ್ವಾ, ಆ ಭಯಕ್ಕೆ ನಾನೇ ಅಂತ ಒಪ್ಕೊಂಡ್ಬಿಟ್ಟೆ. ಅದು ನಾನಲ್ಲಪ್ಪ. ಹುಚ್ಚು ಬಾಯಿ, ನಾನಲ್ಲ ಅಂತೆ. ಅಲ್ಲಿ ದೇವಸ್ಥಾನದ ಮುಂದೆ ಆ ಸೂಜಿ ಬೀಳಿಲ್ವಂತಲ್ಲ ಪ್ರಮಾಣ ಮಾಡಿ, ನೀನು ಮೂರ್ಛೆ ಹೋದಂತಲ್ಲ. ಯಾಕೆ ದೇವ್ರ ಮೇಲೆ ಯಾಕೆ ಪ್ರಮಾಣ ಮಾಡಕ್ ಹೋಗಿದ್ದೆ?
ನೀನೇ ಸುಳ್ಳು ಹೇಳಿದ್ಯಾ ಅಂದಮೇಲೆ ಒಪ್ಕೋಬೇಕಾಯ್ತು ಮಂತಾಗೇನೆ. ದೇವಸ್ಥಾನಕ್ಕೆ ಹೋಗಿ ಯಾಕೆ ಪ್ರಮಾಣ ಮಾಡಿದೆ? ನಾಚಿಕೆ ಆಗಲ್ವಾ ನಿನಗೆ? ದೇವ್ರ ಮೇಲೂ ಸ್ವಲ್ಪ ಭಯ ಇಲ್ಲ ಅನ್ಸುತ್ತೆ ನಿನಗೆ. ಅದಕ್ಕೆ ಹಿಂಗೆಲ್ಲ ಮಾಡಿದ್ಯಾ. ಹೌದೇನಣ್ಣ? ಅಯ್ಯೋ ಪುಷ್ಪ, ನೀನು ಹಿಂಗ್ ದೇವ್ರ ಮೇಲೆಲ್ಲ ಪ್ರಮಾಣ ಮಾಡಬಾರ್ದಮ್ಮ. ಏನಾದ್ರೂ ಮಾಡ್ಕ, ಅದೇ ನೀ ಇರೋ ಸತ್ಯನ ಒಪ್ಕೊಂಡ್ಬಿಡ್ಬೇಕು. ಸುಳ್ಳನ್ನ ಸತ್ಯ ಮಾಡಕ್ಕೆ ದೇವ್ರ ಮೇಲೆ ಪ್ರಮಾಣ ಮಾಡಿದ್ರೆ ಹಿಂಗೆ ಆಗೋದು. ನಮ್ಮೂರಾಗೆ ಎಷ್ಟೋ ಜನಕ್ಕೆ ಹಿಂಗೆ ತೊಂದರೆ ಆಗೈತೆ ನನ್ನ ತವ್ರ ಮನೆಗೆ. ಈ ವಿಷಯ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ಲದೆ ಏನು, ಎಲ್ಲ ಗೊತ್ತಿರುತ್ತೆ. ಆದ್ರೂ ದಿಮಾಕು ದೇವರಲ್ಲೇ ಇದ್ದಾನೆ ಅಂತನ ಅಸಡ್ಡೆ ಅಹಂಕಾರ ತುಂಬ್ಕೊಂಡೈತಿ ಇವಳಿಗೆ. ಅಯ್ಯೋ ಹೋಗ್ಲಿ ಬಿಡ್ರಿ. ಏನೋ ಪಾಪ ತನ್ನ ತಪ್ಪು ಮುಚ್ಕೊಂಬಕ್ಕೆ ಏನೋ ಒಂದು ಸುಳ್ಳು ಹೇಳಿದಾಳೆ. ಅದಕ್ಕೆ ಯಾಕೆ ಹಿಂಗ್ ಬೈತೀರಾ? ಹೋದ್ರೆ ಹೋಗ್ಲಿ ಬಿಡಿ. ಹೇ ಪುಷ್ಪ, ಇನ್ನೊಂದ್ಸಲ ಹಿಂಗೆಲ್ಲ ಸುಳ್ಳು ಪಳ್ಳು ಹೇಳ್ಬೇಡ ಕಣೆ. ನಂತಾಗಿ ಹೇಳು ಏನಿದ್ರು ಸತ್ಯನ. ಅಲ್ಲ, ನೀನ್ ಸತ್ಯ ಇಲ್ಲೇ ಹೇಳಿದ್ರೆ ನಾವ್ ಅಲ್ಲಿಗೆ ಹೋಗ್ತಾನೆ ಇರ್ಲಿಲ್ಲ. ನಾವು ಬೈಸ್ಕೊಂಡ್ ಬಂದಂಗ ಆತು ಅಲ್ಲೆಲ್ಲನ. ಅಲ್ಲ, ಅಂತ ಮಗಳು ಪರವಾಗಿ ಇವ್ರು ಬಂದೇವ್ರಲ್ಲ ವಹಿಸ್ಕೊಂಡು ಮಾತಾಡಕ್ಕೆ ಅಂತಾನ ಅಂದ್ರು ಎಲ್ಲ ಜನ ಬರ್ಬೇಕಾದ್ರೆ. ಸುಮ್ಮನೆ ಇರ್ತೀಯಾ? ಹೋಗ್ಲಿ ಬಿಡ್ರಿ ಅಂತೆ. ಹೋಗ್ಲಿ ಬಿಡು ಅಂತ ಹೇಳಕ್ಕೆ ಇದು ಸಣ್ಣ ತಪ್ಪಲ್ಲ. ಇವಳು ಅಲ್ಲೂ ಸುಳ್ಳು ಅಂತನ ಹೇಳಿ ಪ್ರಮಾಣ ಮಾಡ್ಯಾಳೆ. ಇಲ್ಲಿ ಬಂದು ಇನ್ನೂ ಒಂದು ಸುಳ್ಳು ಹೇಳಿದಾಳೆ ಇಲ್ಲಿ. ಇವಳು ಇದನ್ನ ದುರಾಂಕಾರ ಅಂತಾರ, ಇನ್ನೇನಂತಾರೆ? ಇವಳನ್ನ ಮನೆಗೆ ಸೇರಿಸಿದೆ ನಾವು, ದೊಡ್ಡ ತಪ್ಪು. ಮೊದಲು ಇವಳು ಬ್ಯಾಗ್ ತಂದು ಬಿಸಾಕು, ತಗೊಂಡು ತೊಲಗ್ಲಿ, ಎಲ್ಗಾದ್ರೂ ಒಳಗೆ ಹೋಗ್ಲಿ. ಅಲ್ಲ, ಬ್ಯಾಗ್ ತಂದು ಬಿಸಾಕಿದ್ರೆ ಎಲ್ಲಿಗೆ ಹೋಗ್ತಾಳೆ ಅವಳು? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಮಗಳಿಗೆ ಅಲ್ಲ, ಗಂಡನ ಮನೆ ತೊಂದರೆ ಆಯ್ತು ಅಂತಾನೆ ತಾನೇ ಇಲ್ಲಿ ಬಂದಿರೋದು. ಈಗ ಹೋಗು ಅಂದ್ರೆ ಅಲ್ಲಿ ಎಲ್ಲಿಗೆ ಹೋಗ್ತಾಳೆ ಅವಳು? ಅಯ್ಯೋ ಹೋಗ್ಲಿ ಬಿಡಿ, ಕ್ಷಮಿಸ್ಬಿಡಿ. ಚುಬಾಯ್, ಕ್ಷಮಿಸಂತೆ, ಕ್ಷಮಿಸು. ಇರೋ ಸತ್ಯನ ಹೇಳಿ. ಏನೋ ನಾನು ತಪ್ಪಾಯ್ತು ಕಣಪ್ಪ, ನಾನು ತಪ್ಪು ಮಾಡಿದೆ. ಹಿಂಗೆ ನನ್ನ ಗಂಡಗೂ ಅತ್ತಿಗೂ ಹೇಳಿ ನಾನು ಬಿಟ್ಟು ಬಾ, ನಂದೇ ತಪ್ಪು ಅಂತ ಹೇಳಿದ್ರೆ ಹೋಗ್ಲಿ ಬಿಡು, ನನ್ನ ಮಗಳು ಏನೋ ತಿಳಿದೆ ತಪ್ಪು ಮಾಡ್ಯಾಳೆ ಅಂತನ ಕರ್ಕೊಂಡೋಗಿ ಅವ್ರ ತಾಗೆ ಮಾತಾಡಿ ಬಿಟ್ಟು ಬರ್ತಿದ್ದೆ. ಆದರೆ ಇಲ್ಲಿ ಬಂದು ಇಲ್ಲಿ ಇನ್ನೊಂದು ಸುಳ್ಳು ಹೇಳಲ್ಲ ಇವಳು. ಎಷ್ಟು ಇರಬೇಡ ಇವಳಿಗೆ. ಲೇ ಪುಷ್ಪ, ಯಾಕೆ? ಅಲ್ಲ, ದೇವ್ರ ಮುಂದೆ ಪ್ರಮಾಣ ಮಾಡಿದೀನಿ ಅಂತ ಗೊತ್ತಿದ್ದು ಇಲ್ಲಿ ಬಂದು ಯಾಕೆ ಸುಳ್ಳು ಹೇಳಿದೆ? ಅಲ್ಲಿ ಹೋದಾಗ ನಿಮ್ಮ ಅಪ್ಪ ಅಮ್ಮ ಹೋದಾಗ ಅಲ್ಲೇ ಅದೆಲ್ಲ ಸತ್ಯ ಗೊತ್ತಾಗುತ್ತೆ ಅಂತನ ನಿನ್ಗೆ ಅಷ್ಟು ಬುದ್ಧಿ ಬೇಡವೇನೆ? ಗೊತ್ತಾಗುತ್ತಲ್ಲ ನಾನಿರೋ ಸತ್ಯ ಹೇಳ್ಬೇಕು ಅನ್ನೋದು. ಅದೆಲ್ಲ ಗೊತ್ತಾಗಂಗಿದ್ರೆ ಅವಳು ಯಾಕೆ ಹಿಂಗೆ ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರ್ಬೇಕಾಗಿತ್ತು ಜಯಮ್ಮ? ಇದಕ್ಕೆ ಬರೀ ಅಹಂಕಾರ ತುಂಬ್ಕೊಂಡೈತಿ. ಮೊದಲು ಚೆನ್ನಾಗಿ ಇದ್ಲು, ಆದರೆ ಇತ್ತೀಚೆಗೆ ಯಾಕೋ ಹಿಂಗೆ ಆಡ್ತಾ ಇದ್ದಾಳೆ. ಎಲ್ಲನ ಅವ್ರ ಅಕ್ಕನ ಬುದ್ಧಿ ಕಲ್ತೇವಳೆ. ಅವ್ರ ಅಕ್ಕ ಅವಾಗ ಬಂದು ಹೋಗ್ತಿರ್ತಾಳಲ್ಲ ಇವ್ರ ಮನೆಗೆ, ಇವಳು ಅಲ್ಲಿಗೆ ಹೋಗ್ತಿರ್ತಾಳಲ್ಲ, ಅವಳು ಬುದ್ಧಿ ಕಲ್ತೇವಳೆ, ಆ ಶಿಲ್ಪನ್ ಬುದ್ಧಿನ. ಅಲ್ಲ, ಅದೆಲ್ಲ ಹೇಳ್ತಾ ಇದ್ರು, ಆದ್ರೂ ಅದನ್ನೆಲ್ಲ ನೀವ್ ಹೆಂಗ್ ನಂಬಿದ್ರಿ? ನಿಮ್ ಮಗಳ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಹೇಳ್ರಿ. ನಂಬಿಕೆ ನೀನು ಉಳಿಸ್ಕೊಂಡಿಲ್ಲ. ದೇವ್ರಿಗಿನ್ನ ಯಾರು ದೊಡ್ಡವರಲ್ಲ. ದೇವ್ರನ್ನ ಮೊದಲು ನಂಬೋದು ನಾವು, ಆಮೇಲೆ ಮನುಷ್ಯನ ನಂಬೋದು. ದೇವ್ರ ಹತ್ರನೇ ನೀನು ಸಿಗಾಕೊಂಡಿದ್ಯಾ ಅಂದಮೇಲೆ ಇನ್ನೇನು ನಂಬೋದು ನಿನ್ನ? ಅಯ್ಯೋ ಅಪ್ಪ, ಅದು ಏನು ದೇವ್ರು ಏನ್ ಬಂದು ಏನ್ ಮಾಡ್ತಾನೆ? ನನ್ನೇನ್ ಸಾಯಿಸ್ತಾನ? ದೇವ್ರೆ ಎಲ್ಲೂ ಬಂದಿರೋದೇ ನೋಡಿಲ್ಲ. ಬರಲ್ಲ ಅನ್ಕೊಂಡು ನಾನು ಪ್ರಮಾಣ ಮಾಡಿದೆ. ಆದ್ರೆ ಅದು ಈ ತರ ಎಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನನ್ ಕ್ಷಮಿಸ್ಬಿಡಪ್ಪ. ಬಿಟ್ರೆ ಈಗ ಕ್ಷಮಿಸ್ಬೇಕಂತೆ ಕ್ಷಮಿಸ್ಬೇಕು. ಇರೋ ಸತ್ಯ ಬೊಗಳಕ್ಕೆ ನಿನಗೇನು ಬಂದಿದ್ದು? ಅಷ್ಟು ಬುದ್ಧಿ ಬೇಡ. ಅಲ್ಲಿ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಅಪ್ಪಗೂ ಅಮ್ಮಗೂ ಬೈತಾರೆ ಅವರು. ನಾನು ಇಲ್ಲೇ ಹೇಳಬೇಕು ಸತ್ಯನ ಅಂತನ ನಿನಗೆ ತಲೆಗೆ ಬರಲಿಲ್ವಾ? ಹೇಳು. ಅಯ್ಯೋ ಅಪ್ಪ, ಹೊಡಿಬೇಡ. ಅದು ಅಪ್ಪ, ನಿಮ್ಗೆ ಅಪ್ಪಗೂ ನಿಮ್ಗೂ ಅಮ್ಮಗೂ ನನ್ನ ಮೇಲೆ ಇಷ್ಟು ಪ್ರೀತಿ ಐತೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಏನೇ ತಪ್ಪು ಮಾಡಿದ್ರು ನೀವು ನಾನು ಬಿಟ್ಕೊಡಲ್ಲ ಅಂತ ನಾನು ಅದೆಲ್ಲ ಹೇಳಕ್ ಹೋಗ್ಲಿಲ್ಲ. ನಡೆದಿರೋ ವಿಷಯನ ಅಲ್ಲಿ ಯಾರು ಏನೇ ಹೇಳಿದ್ರು ನೀವು ನಂಬಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನನ್ನ ನಂಬಿಕೆನೆ ನೀವು ಸುಳ್ಳು ಮಾಡಿದ್ರಿ. ಅಲ್ಲಿ ಹೇಳಿರೋದೆಲ್ಲ ಕೇಳ್ಕೊಂಡು ನನ್ನೇ ಬೈತಾ ಇದ್ದೀರಾ. ಇದು ನಿಮ್ಗೆ ಸರಿನಾ? ಮುಚ್ಚೆ ಬಾಯಿ. ಓಹೋ, ಏನು ತಪ್ಪು ಮಾಡಿದ್ರು ಇವಳು ಪರ ವಹಿಸ್ಕೊಂಡು ಮಾತಾಡ್ತೀವಂತೆ. ಹಂಗೆ ಮಾಡೋರ್ನ ತಂದೆ ತಾಯಿ ಅನ್ನಲ್ಲ. ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳವ್ರೆ ನಿಜವಾದ ತಂದೆ ತಾಯಿಗಳು. ಏ ರತ್ನಿ, ಹೋಗಿ ಇವಳ್ದ ಬ್ಯಾಗ್ ತಂದು ಎಸಿ, ಎಲ್ಲಿಗಾದ್ರೂ ತೊಲಗ್ಲಿ ಇವಳು. ಇವಳು ಮನೆ ಬಿಟ್ಟು ಕಳಿಸ್ತೀ ಅಣ್ಣ? ಅಯ್ಯೋ ಬೇಡ ಕಣಣ್ಣ, ಪಾಪ ಇವಾಗ ಮೊದಲೇ ಕಷ್ಟಗದಾಳೆ. ಗಂಡನ ಮನೇನೂ ಇಲ್ಲ, ತವ್ರ ಮನೇನೂ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾಳೆ ಇವಳು? ನಿನ್ನ ಮಗಳು ಏನೋ ಕ್ಷಮಿಸಿ ಮನೆ ಸೇರಿಸ್ಕೊ, ಪರವಾಗಿಲ್ಲ. ಏನು ವಿಷಯದಲ್ಲಿ ನಾನು ಯಾರ ಮಾತು ಕೇಳಲ್ಲ ಜಯಮ್ಮ. ನೀನು ಸುಮ್ಮನೆ ನಿಂತ್ಕೊ, ಮಾತಾಡಬೇಡ. ನಾನು ಏನೋ ತಿಳ್ಕೊಂಡಿದ್ದೆ ಇವಳನ್ನ ಒಳ್ಳೆಯವಳು ಅಂತಾನ, ಆದರೆ ಇವಳನು ಅವಳಂಗೆ ಹಾಕ್ತಾಳೆ ಅಂತಾನ ಗೊತ್ತಾಗ್ಲಿಲ್ಲ ಬಿಡು. ಅಯ್ಯೋ ಹೋಗ್ಲಿ ಬಿಡ್ರಿ. ಮನೆಯಿಂದ ಆಚೆಗೆ ಹಾಕಿರಿ ಎಲ್ಲಿ ಹೋಗ್ಬೇಕು ಅವಳು? ನಮ್ಮ ಮಗಳಲ್ವಾ? ಅವಳಂತೂ ಕೈ ತಪ್ಪು ಹೋದ್ಲು. ಹೆಂಗೋ ಅಲ್ಲೇ ಇದ್ದಾಳೆ ಸಂಸಾರ ಮಾಡ್ಕೊಂಡು. ಬಿಡು, ಅವಳ ಕತೆ ಬೇಡ. ಇವಳನ್ನು ಬೀದಿ ಪಾಲ್ ಮಾಡ್ತೀರೇನ್ರಿ? ನಾನು ಹೇಳಿದ ಕೆಲಸ ಮಾಡೋಗೆ ನೀನು. ಮೊದಲು ಹೋಗಿ ಬ್ಯಾಗ್ ತಗೊಂಬೋಗು, ಹೋಗು. ಅಲ್ಲ, ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ಹೋಗ್ತೀಯೋ ಇಲ್ವೋ? ಅವಳ ಜೊತೆಗೆ ನಿನ್ನೂ ಕಳಿಸ್ಬೇಕೇನು? ಸರಿ ಆಯ್ತು, ತಾಂಬತ್ತೀನಿ ರೀ. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ನನ್ನ ತಪ್ಪಾಯ್ತು. ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಡಪ್ಪ. ನನ್ನ ಮನೆಯಿಂದ ಆಚೆಗೆ ಹಾಕಿದ್ರೆ ಎಲ್ಲಿಗೆ ಹೋಗೋಣ? ಏನ್ ಮಾಡೋಣ? ಅಪ್ಪ ಅಪ್ಪ. ಅದು ಎಲ್ಲಿಗೆ ಹೋಗ್ತೀಯೋ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ತೊಲಗು ಮೊದಲು. ಹೋಗಿ ನಿನ್ನ ಗಂಡನ, ನಿಮ್ಮ ಅತ್ತೆ ನಿನ್ನ ಗಂಡನ ತಕ್ಕ ಹೋಗಿ ಕಾಲಿಡ್ದು ಬೇಡ್ಕ, ನಾನು ತಪ್ಪಾಯ್ತು ನಂತಾನ. ಅಲ್ಲೇ ಇರೋದೇ ನಿಂದು ಮನೆ. ಇದು ಸುಮ್ಮನೆ ಹೋಗು. ತಪ್ಪು ಮಾಡಿ ಇಲ್ಲಿ ಬಂದು ಇರೋಕ್ಕೆ ನಾನು ಅವಕಾಶ ಕೊಡಲ್ಲ. ಹೋಗು, ಇಸ್ಕೋ ಬ್ಯಾಗು, ಕೊಡೆ ಅವಳಿಗೆ.
ಪುಷ್ಪ ತಗೊಳಮ್ಮ. ಅಮ್ಮ ಅಮ್ಮ ನೀನು ನನ್ನ ಮನೆಯಿಂದ ಆಚೆಗೆ ಹಾಕ್ತೀಯನಮ್ಮ. ಯಾಕಮ್ಮ ನನ್ನ ಮೇಲೆ ಪ್ರೀತಿ ಇಲ್ವೇನಮ್ಮ ನಿನ್ಗೆ? ನಾನು ಮನೆಯಿಂದ ಆಚೆಗೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಿ ಮನೆ ಕಮ್ಲಿ, ಎಲ್ಲಿ ಊಟ ಮಾಡ್ಲಿ? ಆಚೆಗೆ ಹೋಗ್ತೀಯೋ ಇಲ್ವೋ? ಹಾ, ಅಯ್ಯೋ ಪುಷ್ಪ, ನಾನು ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲಮ್ಮ. ದಯವಿಟ್ಟು ನಿಮ್ಮಪ್ಪ ಕತ್ತಿರ್ದ ಆಚೆಗೆ ದಬ್ಬೋಕ್ಕೂ ಮುಂಚೆ ನೀನೇ ಹೊರಟೋಗು. ಹೋಗು, ನಿನ್ ಗಂಡನ ಮನೆಗೆ ಹೋಗು. ಅಲ್ಲೇ ಹೋಗಿ ತಪ್ಪಾಯ್ತು ಅಂತ ಹೇಳಿ ಕೇಳ್ಕೊಂಡು ಅಲ್ಲೇ ಮನೆ ಸೇರ್ಕೊ. ಹೋಗಮ್ಮ, ಹೋಗು. ಆಯ್ತು ಬಿಡಮ್ಮ, ನಿನ್ಗಿಬ್ರಿಗೂ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅಪ್ಪ ಅಪ್ಪ ಇಲ್ಲ ತುಪ್ಪ ಇಲ್ಲ, ಸುಮ್ಮನೆ ಹೋಗ್ತಾ ಇರು. ನಡಿ ಹೊರಕ್ಕೆ, ಒಳಿಕೆ ನೀನು ನಡಿ. ಯೋರಿ, ನಮ್ಮ ಮಗಳು ಮಗಳು ಒಳ್ಳೆಯವಳಾಗಿದ್ರೆ ಮಗಳು. ಬಾ ಸುಮ್ಮನೆ. ಅಯ್ಯೋ ಪುಷ್ಪ 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 ಅಳಬೇಡ, ಸುಮ್ಮನಿರೇ. ಅಯ್ಯೋ ನನಗೇನಾದ್ರೂ ನಾನೇನಾದ್ರೂ ನಿಮ್ಮ ಅಮ್ಮಯ್ಯ ಆಗಿದ್ರೆ ಹಿಂಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ನನ್ನ ಗಂಡನ್ನ ವಿರುದ್ಧ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಮನೆಗೆ ಇಟ್ಕೊಂತಿದ್ದೆ. ನಿಮ್ಮಮ್ಮ ಏನೇ ನಿಮ್ಮ ಅಪ್ಪಗೆ ಎದ್ರಕಂತಾಳೆ. ಅಯ್ಯೋ ಬಿಡಮ್ಮ. ಅಯ್ಯೋ ಏನು ಮಾಡೋದಂಟಿ, ನಾನೀಗ ಏನು ಮಾಡಲಿ? ನನ್ನ ಗಂಡನ ಮನೆಗೆ ಹೋದ್ರೆ ಈಗ ಸೇರಿಸ್ಕೊಂತಾರ? ನಾನು ಹೋಗಲ್ಲಿ ಭಿಕ್ಷೆ ಬೇಡಬೇಕಾಗುತ್ತೆ ಅವ್ರ ತಾಗೆ. ನನ್ನ ಮನೆಗೆ ಸೇರಿಸ್ಕೊಳ್ರಿ ಅಂತಾನ. ನಾನು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಇಲ್ಲಿಗೆ ಬಂದ್ರೆ ನಮ್ಮ ಅಪ್ಪ ನೋಡಿದ್ರೆ ನನ್ನೇ ಮನೆಯಿಂದ ಆಚೆಗೆ ಹಾಕಿದ್ರು. ಈಗ ಎಲ್ಲಿಗೆ ಹೋಗ್ಲಿ ನಾನು? ಏನು ಮಾಡೋಕ್ಕಾಗಲ್ಲ, ಹಣೆ ಬರ್ದಾಗ ಇದ್ದಂಗೆ ಆಗುತ್ತೆ. ನೀನು ಯಾರಾದ್ರೂ ನಿಮ್ಮ ಸಂಬಂಧಿಕರು ಮನೆಗೆ ಹೋಗು, ನಿಮ್ಮ ಅಕ್ಕನ ಮನೆಗೆ ಹೋಗು ಸುಮ್ಮನೆ. ಯಾರಿಗೂ ಹೇಳ್ಬೇಡ, ಅಲ್ಲಿಗೆ ಹೋಗಿ ಇದ್ಬಿಡು ನಿಮ್ಮ ಅಕ್ಕನ ಜೊತೆಗೆ. ನಮ್ಮ ಅಕ್ಕನ ಜೊತೆಗ? ಅಯ್ಯೋ ಅವಳ ಜೀವನನೇ ಬರ್ಬಾದಾಗೈತೆ. ಅವಳಿಗೇನೆ ಸರಿಯಾಗಿ ಜೀವನ ಇಲ್ಲ. ಗಂಡ ನೋಡಿದ್ರೆ ಕುಡುಕ, ಅವಳು ಸೇಳಿ ಬೇರೆ ಇದ್ದಾಳೆ. ಅವ್ರ ಅಣ್ಣನ ಬೇರೆ ತಂದಿಕೊಂಡಿದ್ಲು ಅಂತ ಹೇಳ್ತಿದ್ಲು. ಅವರೆಲ್ಲರೂ ಇರ್ಬೇಕಾದ್ರೆ ನಾನು ಅಲ್ಲಿಗೆ ಹೋದ್ರೆ ನನಗೆ ಅಂತ ಪಾಡಾಗುತ್ತಾ ಏನೋ. ನಮ್ಮ ಅಕ್ಕಂದೇ ಜೀವನ ಸರಿ ಇಲ್ಲ. ನಾನು ಅವಳ ಹತ್ರ ಹೋಗಿ ಅವಳಿಗೆ ಯಾಕೆ ಕಷ್ಟ ಕೊಡೋಣ? ಇನ್ನೆಲ್ಲಿಗೆ ಹೋಗ್ತೀಯೇ? ಅಲ್ಲಿಗೆ ಹೋಗೋದೇ ಒಳ್ಳೇದು ಒಂದು ಸ್ವಲ್ಪ ದಿನ. ಹಾಗೆ ಮಾಡ್ತೀನಿ, ಇನ್ನೇನು ಮಾಡೋದು, ಬೇರೆ ದಾರಿನೇ ಇಲ್ಲ ನನಗೆ. ಅಯ್ಯೋ ಪಾಪ, ಈ ಪುಷ್ಪ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇವರಿಬ್ರಿಗೂ ಯಾಕೆ ಅನ್ಸಲ್ವೋ ಏನು ಕತ್ತೀಯೋ? ಅಲ್ಲ, ಮಗಳು ಏನೇ ತಪ್ಪು ಮಾಡಿದ್ರು ಅವಳ ಪರ ವಹಿಸ್ಕೊಂಡು ಮಾತಾಡಬೇಕು. ತಂದೆ ತಾಯಿ ಆದವ್ರು ಹಿಂಗೆ ಬೀದಿಗೆ ಬಿಡಬಾರ್ದು. ನಾನೇನೋ ನಮ್ಮ ರಾಣಿಗೆ ಏನಾದರೂ ಇಂಥ ಪರಿಸ್ಥಿತಿ ಬಂದಿದ್ರೆ ಏನೂ ಇಲ್ಲ, ನನ್ನ ಗಂಡನ್ನೇ ಎದುರಾಕಂತಿದ್ದೆ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.